ಎಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರೋದು KECT ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ ಅಂತ. ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ KE ಕಡೆಯಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ಕೂಡ ನೋಡೋಣ. ಮತ್ತೆ ಏನೇನು ಬೇರೆ ಡೌಟ್ಸ್ಗಳನ್ನ ಕೇಳಿದಿರಾ ಎಲ್ಲದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಅಡ್ಮಿಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ UGCET ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಸೀಟ್ ಮ್ಯಾಟ್ರಿಕ್ಸ್ನ ಇವಾಗ ರಿಲೀಸ್ ಮಾಡಿದರೆ. ಅಂದರೆ ಇಂಜಿನಿಯರಿಂಗ್ದು ಮತ್ತು B.Pharmacyದು ಮತ್ತು ಆರ್ಕಿಟೆಕ್ಚರ್ದು ಎಲ್ಲದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ ಅನ್ನೋದನ್ನ ಇವಾಗ ಇದನ್ನ ನೀವು ನೋಡ್ಕೋಬೋದಾಗಿರುತ್ತೆ ಡಾಟಾನ. ಮತ್ತು ಇಲ್ಲಿ ಸ್ಪೋರ್ಟ್ಸ್ ಕೋಟಾದ ಎಲಿಜಿಬಲ್ ಲಿಸ್ಟ್ನ ಬಿಟ್ಟಿದ್ರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದು ಲೇಟೆಸ್ಟಾಗಿ ಬಂದಿರೋಂಥ ಅಪ್ಡೇಟ್ಸ್. ಮತ್ತು ಆಪ್ಷನ್ ಲಿಂಕ್ ಬಂದುಬಿಟ್ಟು ನಿನ್ನೆ ಆ್ಯಕ್ಟಿವೇಟ್ ಆಗಿದೆ, ಸರಿನಾ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರೋದು ಲಾಸ್ಟ್ ಡೇಟ್ ಯಾವಾಗ ಮತ್ತು ಯಾವ್ಯಾವ ಕೋರ್ಸ್ಗೆ ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಂತ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ KECT ಆಪ್ಷನ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KECT ಆಪ್ಷನ್ ಟ್ರಿಕ್ಸ್, ಸ್ಟ್ರಾಟಜಿ ಮತ್ತು ಕಾಲೇಜ್ ಎಲ್ಲ ಕೂಡ ಕಂಪ್ಲೀಟ್ ಪ್ಯಾಕೇಜ್ ಆಪ್ಷನ್ ಕೋರ್ಸ್ ಇದೆ. ಬೈ ಮಾಡ್ಕೊಳ್ಳಿ, ಬೈ ಮಾಡಿಲ್ಲ. ಮತ್ತೆ ಮಾಕ್ ರೌಂಡ್ ಆದಮೇಲೆ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ಒಂದು ಕೋರ್ಸಲ್ಲಿ ನಿಮಗೆ ಅಪ್ಡೇಟ್ ಕೂಡ ಸಿಗುತ್ತೆ. ಮತ್ತೆ ಮಾಕ್ ರೌಂಡ್ ಆದಮೇಲೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಅದು ನೆನಪಿರಲಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಏನಂದರೆ ಇಲ್ಲಿ ಆಪ್ಷನ್ ಲಿಂಕ್ ಆ್ಯಕ್ಟಿವೇಟ್ ಆಗಿದೆ, ಸರಿನಾ. ಈ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ಸದ್ಯಕ್ಕೆ KE ಇವಾಗ ಲಿಂಕಲ್ಲಿ ನಮ್ಗೆ ಅಪ್ಡೇಟ್ ಮಾಡ್ತಾ ಇರೋದೇನೆಂದರೆ ನೀವು ವೆಟರ್ನರಿಗೆ ಮತ್ತು ಇಂಜಿನಿಯರಿಂಗಿಗೆ ಮತ್ತು ನೀವು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಫಾರ್ಮಸಿಗೆ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿರೋದ್ರಿಂದ ಫಾರ್ಮಸಿ ಕಾಲೇಜಸ್ನು ಕೂಡ ಇವಾಗ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡ್ತಾರೆ. ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ವಿತಿನ್ ಫ್ಯೂ ಡೇಸಲ್ಲಿ ಅದು ಕೂಡ ಬರುತ್ತೆ. ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಬರೀ KECT ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ನೀಟ್ ಕೋರ್ಸ್ಗೆ ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಅದು ಸ್ಟಾರ್ಟ್ ಆಗಬೇಕಂದ್ರೆ ನೀಟ್ ರಿಜಿಸ್ಟ್ರೇಷನ್ ನೀವು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ, ಇನ್ನೂ ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗ್ಬೋದು, ವೆಯ್ಟ್ ಮಾಡಿ. ಮತ್ತು ಇವಾಗ KECT ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೀವೇನಾದರೂ ಕೇಳಿದರೆ ಅದಕ್ಕೆ ಸದ್ಯಕ್ಕೆ KE ಕಡೆಯಿಂದ ಯಾವುದೇ ಥರದ ಆನ್ಸರ್ ಇಲ್ಲ. ಇವತ್ತು ನಿಮಗೆ ಕಂಪ್ಲೀಟ್ ಶೆಡ್ಯೂಲ್ ಬಿಡ್ಬೋದು. ಫಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ KECTದು, ಯಾವಾಗ ಮುಗಿಯುತ್ತೆ ಅನ್ನೋದು ಸಂಜೆ ಅಷ್ಟರಲ್ಲಿ ವೆಯ್ಟ್ ಮಾಡಿ. ಅದರಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಮಿನಿಮಮ್ ಅಂದರೂ ಒಂದು 2 to 3 ಡೇಸ್ ಅಂತೂ ಇದ್ದೇ ಇರುತ್ತೆ ಮಿನಿಮಮ್. ಮ್ಯಾಕ್ಸಿಮಮ್ ಅಂದರೆ 5 ಡೇಸ್ವರೆಗೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಡ್ಬೋದು, ಮ್ಯಾಕ್ಸಿಮಮ್ ಟೈಮು. ಆದರೆ ನಮಗೆ ಕರೆಕ್ಟಾಗಿ ಯಾವಾಗ ಮುಗಿಯುತ್ತೆ ಅನ್ನೋ ಡೇಟು ಇವತ್ತು ಸಂಜೆ ಅಷ್ಟರಲ್ಲಿ ಗೊತ್ತಾಗ್ಬೋದು. ಒಂದು ನೋಟಿಫಿಕೇಶನ್ ಬಿಡ್ಬೋದು, ಯಾಕಂದರೆ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾ ಇರಲ್ಲ, ಅದಕ್ಕೋಸ್ಕರ. ಮತ್ತು ನಿಮ್ಗೆ ಆಪ್ಷನ್ ಎಂಟ್ರಿದು ಲೈವ್ ಡೆಮೋ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಆಪ್ಷನ್ ಎಂಟ್ರಿ ಆಗಲೇ ಕಂಪ್ಲೀಟ್ ಮಾಡಿದಿರಾ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿಲ್ಲ ನೋ ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿದಿರಾ ಅನ್ನೋ ಡಾಟಾ ನಮ್ಗೆ ಗೊತ್ತಾಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.